ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರಿಸನ್ಸಿಗೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ, ಅವ್ರ ಹೆಸರುಗಳನ್ನು ಹೇಳಿಬಿಡ್ತೇನೆ ನಿಮಗೆ, 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು, ಶರಣಬಸವ ಅಮೀನ್ಗಢ್, ಪ್ರಭು S ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್, ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ DG ಪ್ರಿಸನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು 7 ಜನ ಹೆಸರು ಹೇಳಿದ್ದೇನೆ, ಇವರು ಭಾಗಿಯಾಗಿದ್ದಾರೆ, ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೇನು ವರದಿ ಬಂದಿದೆ. ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಯಾಕೆಂದರೆ ಪದೇ ಈ ರೀತಿ ಆಗಬಾರ್ದು. ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ, ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ, CCTVಗಳನ್ನ ಹಾಕ್ತಾ ಇದ್ದೀವಿ, ಆಮೇಲೆ ಜಾಮರ್ಸ್ಗಳು ಹಾಕ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದ ಹಾಗೆ ನೋಡ್ಕೊಳ್ತೇವೆ. ಅಲ್ಲ ಸರ್, ಎಲ್ಲ ಸಣ್ಣ ಪುಟ್ಟ ಆಫೀಸರ್ಸ್ಗಳನ್ನ ಅಮಾನತ್ ಮಾಡಿದ್ದೀರಾ, ಸೂಪರ್ಡೆಂಟ್ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ. ಇಲ್ಲ, ಅವ್ರು ನೇರವಾಗಿ ನೋಡಿ, ನೇರವಾಗಿ ಭಾಗಿಯಾಗಿದ್ರೆ ಸ್ವಲ್ಪ ಕೇಳಿ, ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಯಾರನ್ನೂ ಮುಲಾಜಿಲ್ಲದೆ ಅವ್ರನ್ನ ಶೆಲ್ಟರ್ ಮಾಡೋದು, ಇವ್ರನ್ನ ಸಣ್ಣವ್ರನ್ನ ಯಾರನ್ನೋ ಮಾಡೋದು, ಆ ರೀತಿ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಅವರ ಭಾಗಿಯಾಗಿದ್ದಾರೆ, ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತ ಅಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ನಾನು. ಸರ್, ನೀವೇ 2-3 ಬಾರಿ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯ ಕೊಡ್ತಿಲ್ಲ, ಕಾಮನ್. ಹೌದು, ಅಲ್ಲಿವರೆಗೂ ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ, ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದು ಘಟನೆ ನಡೆಯೋದಿಲ್ಲ, ಪ್ರಿಸನ್ ಮ್ಯಾನ್ಯುಯಲ್ ಬಿಟ್ಟು ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೆ. ಆದರೆ ಈ ಘಟನೆ ಆಗಿದೆಯಲ್ಲ, ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ನಾನು. ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ, ಜಾಮರ್ ಹಾಕಿ ಹೈ ಫ್ರೀಕ್ವೆನ್ಸಿ ಜಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು. ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ವಿ. ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು, ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆದಿದ್ರೆ ಮೊಬೈಲ್ ಹೆಂಗೋಯ್ತು ಒಳಗಡೆ, ಯಾರು ಮೊಬೈಲ್ನಲ್ಲಿ ತೆಗೆದಿದ್ದಾರೆ, ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಕ್ರಮ ತಗೊಂತೀನಿ. ಸಾಮಾನ್ಯ ಕೈದಿಗಳ ಪೋಷಕರು ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡಲ್ಲ, ಜಾಸ್ತಿ ನಿರಾಕರಣೆ ಮಾಡ್ತಾರೆ.
ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲಾಗಿ ಹೋಗ್ತಾ ಇದ್ದಾರೆ ಎಲ್ಲ ಇಲ್ಲ, ಎಲ್ಲರೂ ಒಳಗಡೆ ಹೋಗಿಲ್ಲ, ಎಲ್ಲರೂ ಒಳಗಡೆ ಆ ರೀತಿ ಹೋಗೋದ್ರಿಂದ ಅಲ್ಲ. ಮಾಹಿತಿ ಕೇಳಿದ್ರು ಕೂಡ ಮಾಹಿತಿ ಈಗ ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ. ಯಾರನ್ನ ಅವರು ಇವರು ಜೈಲ್ ಸೂಪರ್ಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗಕ್ಕೆ ಆಗ್ತದೆ. ಸ್ಟೇಟ್ಮೆಂಟ್ ಕೊಡ್ತಾವ್ರೆ, ಹೌದು ದರ್ಶನ್ ಭೇಟಿ ಮಾಡಿ ಬಂದು ಅಂತ ದಿನಕ್ಕೊಬ್ರು statement ಅದನ್ನ ನೋಡೋಣ. ಈಗ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಕೂಡ ಗೊತ್ತಾಗುತ್ತೆ ಸರ್, ಅದೇ ಯಾವ ತರ ರೀತಿ ವಿಡಿಯೋ ಬಂದಿತ್ತು. ದರ್ಶನ್ ಅವರು ಜೈಲ್ ಒಳಗಿಂದ ವಿಡಿಯೋ ಕಾಲ್ ಮಾಡಿ ಯಾರ ಹತ್ರನೋ ಇನ್ನೊಂದು ಕ್ರಿಮಿನಲ್ ಸತ್ಯ ಅಂತ ಆಚೆ ಇರೋ ಅದೇ criminal ಈಗ ಹತ್ರ video call ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ, ಹೆಂಗೆ ಅಲೋ ಮಾಡಿದ್ರು, ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದ್ರು, ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ, ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ, ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. video call ಯಾರು ಅದಕ್ಕೆ ಸಂಬಂಧ ಇದೆ, ಯಾವುದೇ ಅಧಿಕಾರಿ, ಅವ್ನು ಜೈಲ್ ಸೂಪರ್ಡೆಂಟ್ ಇರಲಿ, ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ, ಅವ್ರ ಮೇಲೆ ಕ್ರಮ ತಗೊಳ್ತೇನೆ. ಮಾನಿಟರಿಂಗ್ ಇರುತ್ತೆ, ಸಿಸಿಟಿವಿ ಮಾನಿಟರಿಂಗ್ ಇರುತ್ತೆ, ಹಿರಿಯ ಅಧಿಕಾರಿ ನೋಡಕ್ ಅವಕಾಶ ಇರುತ್ತೆ, ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದ್ರೆ ವಾಚಿಂಗ್ ಇದ್ದೇ ಇರುತ್ತೆ ಸಿಸಿಟಿವಿ. ಅಲ್ಲಿ 24/7 ಅಲ್ಲಿ ಮಾನಿಟರಿಂಗ್ ನಡೀತಾನೆ ಇರುತ್ತೆ. ಅಲ್ಲಿ ಇಂಟರ್ನಲ್ಲಿ ನಿಮ್ಗೆ ನೋಡಿರ್ಲಿಕ್ಕಿಲ್ಲ, ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ಬ್ಯಾರಕ್ಸ್ನಲ್ಲಿ ಏನು ನಡೀತಾ ಇದೆ, ಯಾರು ಓಡಾಡ್ತಾ ಇದ್ದಾರೆ, ಬರ್ತಾರೆ ಹೋಗ್ತಾರೆ, ಪ್ರತಿಯೊಂದು ಕೂಡ ಅಲ್ಲಿ CCTVನಲ್ಲಿ ಕಾಣಿಸುತ್ತೆ. ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸಿಸಿ ಕ್ಯಾಮೆರಾ ಎಲ್ಲ ಇದ್ದು ಅದು ಕಾಣ್ಲಿಲ್ಲ ಅಂದ್ರೆ ಹೆಂಗೆ ಸರ್ ಇದು? ಕಾಣ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಾಣ್ಲಿಲ್ಲ ಅಂತ ನಾನು ಹೇಳಿಲ್ಲ. ಅದನ್ನ ನೋಡಿಲ್ಲ, ಅವರು ನೋಡಿ ಕ್ರಮ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ ಅಂತ ತಾನೇ ಈಗ ಹೇಳ್ತಾ ಇರೋದು. ಈಗ ಅವ್ರು ಬಂಧಿಸ್ದಾಗ್ಲೇ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ. ಯಾರು ಒತ್ತಡನೂ ಇಲ್ಲ ರೀ, ನೋಡಿ, ಯಾರು ಒತ್ತಡನೂ ಇಲ್ಲ, ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮ್ಗೆ ಯಾರು ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದು ಇನ್ನೂ ನಡೀತಾ ಇರ್ತಿತ್ತು. ಹಾಗಾದ್ರೆ ಗೊತ್ತಿಲ್ಲಪ್ಪ, ನೀವೀಗ ಆಚೆ ಬಂದಿದ್ಯಲ್ಲ, ಈಗ ಸರಿ ಮಾಡೋಣ, ಸರಿ ಮಾಡಿ ಏನ್ ಬಿಗಿ ಮಾಡ್ಬೇಕು ಅದನ್ನ ಮಾಡ್ತೀವಿ. ಯಾರ ಒತ್ತಡಕ್ಕೂ ಮಣಿಯಲ್ವಾ ಸರ್? ಯಾರ ಒತ್ತಡಕ್ಕೂ ಮನೆಯಲ್ಲ. ಸರ್ಕಾರಕ್ಕೆ ಮುಜುಗರನ ಸರ್ ಈ ಕೇಸು? ಸರ್ಕಾರಕ್ಕೆ ಮುಜುಗರ ಇಲ್ಲ, ಏನು ಲ್ಯಾಪ್ಸ್ ಆಗಿದೆ, ಈ ಲ್ಯಾಪ್ಸಸ್ ಅನ್ನ ಸರಿ ಮಾಡಬೇಕು. ಲ್ಯಾಪ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು, ಎರಡೇ ಅಲ್ವಾ. ಒಂದು, ಯಾರು ಲ್ಯಾಪ್ಸ್ಗೆ ಹೊಣೆಗಾರಿಕೆ ಹೊರಬೇಕು ಅವ್ರ ಕ್ರಮ ತಗೊಳ್ತೀವಿ. ಎರಡನೇದು, ಮುಂದೆ ಈ ರೀತಿ ಆಗದಾಗೆ ನೋಡ್ಕೊಳ್ತೀವಿ.